ವೀಕ್ಷಕರೇ, ಈಗ ನೇರ ದೃಶ್ಯಾವಳಿಗಳನ್ನ ಧರ್ಮಸ್ಥಳದಿಂದ ನೋಡ್ತಾ ಇದ್ದೀರಿ ನೀವು. 13ನೇ ಪಾಯಿಂಟ್ ಏನು ಕುತೂಹಲವನ್ನ ಮೂಡಿಸಿತ್ತು, 13ನೇ ಪಾಯಿಂಟ್ ನ ದೃಶ್ಯ ನೋಡ್ತಾ ಇದ್ದೀರಿ. ನೋಡಿ, ಅಗದಷ್ಟು ಎಷ್ಟು ಆಳಕ್ಕೆ ಅಗಿತಾ ಇದಾರೋ ಅಲ್ಲಿ ಕೊಳಚೆ ತುಂಬಿದಂತ ಮಣ್ಣು ಹೊರಗಡೆ ಬರ್ತಾ ಇದೆ, ಮತ್ತೆ ನೀರು ಸಿಗ್ತಾ ಇದೆ. ಆ ನೀರನ್ನ ಹೊರಗಡೆ ಹಾಕೋದಕ್ಕೆ ಪಂಪ್ ಸೆಟ್ ಕೂಡ ಇಟ್ಕೊಂಡು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳಿದ್ದಾರೆ. ಧರ್ಮಸ್ಥಳದ SP ದಯಾಮ್ ಇದ್ದಾರೆ, ಅಲ್ಲಿನ AC ಸ್ಟೆಲ್ಲಾ ವರ್ಗೀಸ್ ಇದ್ದಾರೆ, ಸುಖೋ ಟೀಮ್ ಇದೆ. ಏನಾದರೂ ಸಾಕ್ಷಿಗಳು ಸಿಕ್ಕರೆ ನೋಡಿ, ಸುಖೋ ಟೀಮಲ್ಲಿ ಒಬ್ರು ಫೋಟೋಗ್ರಾಫರ್ ಇರ್ತಾರೆ. ಅವರು ಅಲ್ಲಿ ಒಂದೊಂದು ಅಡಿ ಆಗದಾಗ್ಲೂ ಕೂಡ ಎಲ್ಲದರ ಫೋಟೋವನ್ನ ತೆಗಿತಾ ಇದ್ದಾರೆ. ಪ್ರತಿಯೊಂದು ಕೂಡ ದಾಖಲೆ ಮಾಡಲಾಗುತ್ತೆ. ಅಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಆ ಪಂಪ್ ಸೆಟ್ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಏನಾದರೂ ನೀರು ಬರ್ತಾ ಇದೆಯಲ್ಲ, ಆ ನೀರನ್ನ ಹೊರಗಡೆ ಹಾಕೋದಕ್ಕೆ ಅಂತ ಪಂಪ್ ಸೆಟ್ ಇಟ್ಟಿದ್ದಾರೆ. ಏನ್ ಇವನು ಇಲ್ಲಿ 10 ಶವಗಳನ್ನ ಹೂತಿಟ್ಟಿದ್ದೀನಿ, 13ನೇ ಪಾಯಿಂಟ್ ಬಗ್ಗೆ ಯೂಟ್ಯೂಬರ್ಗಳಿಂದ ಹಿಡಿದು ಮತ್ತಷ್ಟು ಜನ ತಿಮರೋಡಿ ಅಂಡ್ ಗ್ಯಾಂಗ್ ಅಲ್ಲಿರೋರು ಅಲ್ಲಿ ಇದ್ದೇ ಇದೆ, ಅಲ್ಲಿ ಶವ ಸಿಗುತ್ತೆ, ಅಲ್ಲಿ ಕಳೆ ಬರ ಸಿಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಇವಾಗ ಏನು ಸಿಗ್ತಾ ಇದೆ ಅಲ್ಲಿ ಅನ್ನೋದನ್ನ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ. ಎಸ್ ಸರ್, ಒಟ್ಟಿಗೆ ಸಿಂಧೂರ, ಇಲ್ಲೇ ನಾನು ಹೇಳ್ತಾ ಇರೋದು ಉಗಿಯೇ ಉಗಿಯೇ ನೇತ್ರಾವತಿ ಅಂತ. ಕಮ ಬಾ, ಸತ್ಯವನ್ನು ಹೊರಗಡೆ ತಾ ಅಂತ. ತೀರ್ಥಮಯಿ ಅಂತ ಹೇಳ್ತೀವಿ ನಾವು. ಎಲ್ಲ ಪಾಪಗಳನ್ನು ಇಲ್ಲಿ ಕಳ್ಕೊತೀವಿ ಅಂತ. ಹೋಗಿ ಒಂದು ಸಲ ಮುಳುಗಿ ಎದ್ರೆ ನೇತ್ರಾವತಿಯಲ್ಲಿ ಎಷ್ಟೋ ಜನರು ಅಲ್ಲಿ ಸೂಸೈಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಸತ್ರೆ ಇಲ್ಲೇ ಸತ್ಬಿಡ್ತೀವಿ ಅಂತ ಹೇಳುವವರು ಇದ್ದಾರೆ. ಈಗ ನೇತ್ರಾವತಿ ಉದ್ಭವ ಆಗುವ ಸ್ಥಿತಿಯಲ್ಲಿದೆ. ಸತ್ಯ ಹೊರಗಡೆ ಬರುವ ಕಡೇ ಅಂಚಿನ ಆಪರೇಷನ್ ನಡೀತಾ ಇದೆ. ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್. ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್. ಇಲ್ಲ ಸರ್, ಇದಾದ್ಮೇಲೆ ಇನ್ಯಾವುದಾದ್ರೂ ಪಾಯಿಂಟ್ಗಳನ್ನು ತೋರಿಸಿ. ನೋ ವೇ SIT ಕ್ಯಾನ್ ಡೂ ಇಟ್. ಅಲ್ಲ, ಇನ್ನೊವನು ವಿಧಾನಸೌಧದವರೆಗೆ ಬರ್ತಾನೆ, ಏನಾಗಿತ್ತಾ ಇರ್ತಾರೆ ಅವರು. ಐ ಡೋಂಟ್ ಥಿಂಕ್ ಸೊ SIT ಕ್ಯಾನ್ ಪ್ರೊಸೀಡ್ ಫರ್ದರ್. ಇಟ್ ಈಸ್ ಇಂಪಾಸಿಬಲ್. ಈವನ್ ಆಸ್ ಪರ್ ಲಾ ಇಟ್ ಈಸ್ ಇಂಪಾಸಿಬಲ್. ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಹೈಯೆಸ್ಟ್ ಆಳ ಇವತ್ತವ್ರು ಅಗೀತಾ ಇರೋ, ನಾನು ನಿಮಗೆ ಮೊದಲಿಂದ ಹೇಳ್ತಾ ಇದ್ದೆ, ಇವತ್ತವ್ರು ಅಗೀತಾ ಇರೋದು ಇದೆ ಅಲ್ವಾ, ಇದನ್ನು ಹಂಗೆ ಗುಂಡಿ ಇಡಬೇಕು, ಎಲ್ಲರನ್ನು ಹಾಕಿ ಮುಚ್ಚಬೇಕು. ನೀವು ಸಮಾಜಕ್ಕೆ ಘಾತಕರು, ನೀವು ನಾಲಾಯಕ್ಗಳು ಬದುಕಲಿಕ್ಕೆ, ಈ ಸಮಾಜಕ್ಕೆ ನೀವು ದುಷ್ಟರು ಇವರು. ನಾನು ಹೇಳ್ತೀನಿ, ದುಷ್ಟರು ಇವರು. ನಾನು ಹೇಳ್ತೀನಿ ಕೇಳಿ. ಮಾತುಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಸತ್ಯ ಯಾವಾಗ ಹೊರಗಡೆ ಬರ್ತಾ ಇದೆ ಅಲ್ವಾ. ಈಗ ನೋಡಿ, ನಾನು ಹೇಳಿದಲ್ವಾ, ಇವತ್ತಿನ ಮೆರವಣಿಗೆಗಳು, ಇವತ್ತಿನ ಸಪೋರ್ಟ್ಗಳು, ಇವತ್ತಿನ ರ್ಯಾಲಿಗಳು ಯಾವುದಿರಲಿಲ್ಲ ಧರ್ಮಸ್ಥಳದೊಟ್ಟಿಗೆ. ಈಗ ಜನಗಳಿಗೂ ಅರ್ಥ ಆಗ್ತಾ ಹೋಗ್ತಾ ಇದೆ. ಹೌದು, ಸತ್ಯ ಯಾವ ಕಡೆ ಇದೆ, ಸತ್ಯವಂತರು ಯಾರು ಅಂತ. ಈಗ ಎಲ್ಲರೂ ಎದ್ದೇಳಲಿಕ್ಕೆ ಶುರು ಆಗಿದ್ದಾರೆ. ನಾನು ಹೇಳಿದಲ್ಲ, ಧರ್ಮಸ್ಥಳದ ಕಡೆಗೆ ಪ್ರವಾಹ ಆಗಿ ಜನಗಳು ಹರಿತಾರೆ. ಸಪೋರ್ಟ್ ನೀವು ನೋಡ್ತಾ ಇರಿ, ನಾಳೆಯಿಂದ ಹೆಂಗೆ ಎದ್ದೇಳುತ್ತೆ ಅಂತ ನೋಡ್ತಾ ಇರಿ ನೀವು. ನಾಟ್ ಪೇಯ್ಡ್. ಮಿಸ್ಟರ್ ತಿಮರೋಡಿ ಮಟ್ಟಣ್ಣ, ಅಡಗಲಿಕ್ಕೆ ಎಲ್ಲಿಯಾದರೂ ಕೂತ್ಕೊಳ್ಳಿಕ್ಕೆ ನೀನು ಹೇಳ್ತಾ ಇದೆಯಲ್ಲ, ಹಂದಿ ಗೂಡು, ಎಲ್ಲಿಯಾದರೂ ಗೂಡು ಹುಡುಕು, ಬೆಟರ್. ಹಂದಿಗೂಡೋ ಮುಳ್ಳಂದಿಗೂಡೋ ಉಡಗಳ ಗೂಡು ನೀನು ತಿಮರೋಡಿ ಹುಡ್ಕೊಳ್ಳುತ್ತಾ ಇರೋದು ಬೆಟರ್. ಇಸ್ ಅಡ್ವೈಸ್ ಆಸ್ ಎ ಬ್ರದರ್ ಅಂತ ತಗೊಂಡ್ಬಿಡು. ಅವನ ಸಮ್ಮುಖದಲ್ಲೇನೆ ಅಲ್ಲಿ ನಾನು ಹೇಳ್ತೀನಿ ಕೇಳಿ. ಭೀಮಾ ಅಂತ ಹೆಸರಿಟ್ಟವ್ರೆ. ಭೀಮಾ ಅಂತ ಹೆಸರಿಟ್ಟವನು ಯಾರು ಅಂತ ಗೊತ್ತು ನಿಮಗೆ. ಯಾರು ಮುಲ್ಲ ಇಟ್ಟವನಂತ ನಿಮ್ಗೆ ಗೊತ್ತಿದೆ ಹೆಸರು. ಓಕೆ, ನಾಮಕರಣ ಮಾಡಿದ ಮುಲ್ಲ ಯಾರಂತ ನಮಗೆ ಗೊತ್ತಿದೆ. ಓಕೆ, ಸ್ವಲ್ಪ ಜಾಗ ಹುಡ್ಕೊಂಡಿರಿ. ದಿಸ್ ಈಸ್ ನಾಟ್ ಟ್ರೆತ್. ನೀವು ಹೋಗಿಬಿಟ್ಟು ಬೆಳ್ತಂಗಡಿ ಸ್ಟೇಷನಲ್ಲಿ ರಾಕೇಶ್ ಶೆಟ್ರು ಪವರ್ TV ಚಾನಲಲ್ಲಿ ಹಿಂಗೆ ಹೇಳೋರಂತ ಬೇಡ. ಐ ಕ್ಯಾನ್ ಗಿವ್ 1,000 ಟ್ರೆಟ್ ನೀವು ಕೊಟ್ಟಿರೋದು. ಓಕೆ, ದಿಸ್ ಈಸ್ ನಾಟ್ ಟ್ರೆತ್, ದಿಸ್ ಅ ರಿಯಾಲಿಟಿ. ಇಷ್ಟರವರೆಗೆ ನೀವು ಆಡಿದ್ದೇ ಆಟ, ಹೇಳಿದ್ದೇ ಪಾಠ. ದಟ್ ಈಸ್ ವಾಟ್. ಇವತ್ತು ಕೋಡಿಹಳ್ಳಿ ಶ್ರೀಗಳು ಭವಿಷ್ಯ ನೋಡಿದ. ಒಂದು ಕಡೆ ಆಚಾರ ವಿಚಾರಗಳಾದರೆ, ಯಾವುದು ಆಚಾರ? 60 ವರ್ಷದಿಂದ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ಕೊಂಡು ಬಂದಂಥ ಆಚಾರ. 19ನೇ ವರ್ಷಕ್ಕೆ ಪಟ್ಟಾಭಿಷೇಕವಾದಂತಹ ಒಬ್ಬ ಹುಡುಗ ಇವತ್ತು 80 ವರ್ಷಕ್ಕೆ ಆಗುವಾಗ ಒಬ್ಬ ನಡೆದಾಡುವ ಮಂಜುನಾಥ ಅಂತ ಕರೆಸ್ಕೊಬೇಕಾದ್ರೆ, ಅವರನ್ನು ನೋಡಿದರೆ ಎದ್ದು ನಿಲ್ಲುವ, ನಾವು ಕೈ ಮುಗಿಯುವ ಅಂತ ಅನಿಸ್ಬೇಕಾದ್ರೆ, ಆ ಜೀವನವನ್ನು 6 ದಶಕಗಳ ಕಾಲ ಬಾಳಿದಂಥ ಆಚಾರ. ಬೆಳಿಗ್ಗೆ ಎದ್ದು ಹೋಗಬೇಕು, ಮಧ್ಯಾಹ್ನ ಹೆಂಗಿರಬೇಕು, ಸಂಜೆ ಹೆಂಗಿರಬೇಕು, ನನ್ನಲ್ಲಿ ನಾನು ಯಾವ ಕಟ್ಟಳೆ ಇಟ್ಕೊಬೇಕು ಅಂತ ಬದುಕಿದಂತಹ ಒಂದು ಆಚಾರ. ಆದರೆ ವಿಚಾರ ಯಾವುದಂತ ಕೇಳಿದರೆ, ನಾವು ನೋಡಿದ್ವಿ ಧರ್ಮ ಏನು ಸಂಸ್ಥಾಪನಾ, ನಾವು ಯಾತ್ರೆ ಸಂರಕ್ಷಣಾ ಯಾತ್ರೆ ಮಾಡಿದ್ವಿ. ಅದರಲ್ಲಿ ಅವ್ರು ಹೇಳ್ತಾರೆ,
ನಾನು ನಿಮಗೆ ಆನ್ಸರೇಬಲ್ ಅಲ್ಲ. ಇಲ್ಲಿ ನಾನು ಏನು ಸ್ಪೀಚ್ ಮಾಡ್ತಾ ಇದ್ದೀನಿ, ಪ್ರವಚನ ಮಾಡ್ತಾ ಇದ್ದೀನಿ, ಅದು ಇಲ್ಲಿಗೆ ಮಾತ್ರ. ಬಟ್ ನಾನು ಪ್ರತಿ 15 ದಿನಕ್ಕೊಮ್ಮೆ ಮೇಲೆ ಹೋಗಬೇಕು ದೇವ್ರ ಹತ್ರ. ಅಂದರೆ ಅಲ್ಲಿ ಅಣ್ಣಪ್ಪನ ಸನ್ನಿಧಿಯಲ್ಲಿ ಹೋಗಬೇಕು, ಮಂಜುನಾಥನ ಸನ್ನಿಧಿಯಲ್ಲಿ ನಿಂತ್ಕೊಬೇಕು. ಅಲ್ಲಿ ನನಗೆ ಧರ್ಮ ದೈವಗಳು ಕೇಳುತ್ತೆ, ಯಾವುದು ನ್ಯಾಯ ಯಾವುದು ಅನ್ಯಾಯ ಅಂತ ಕೇಳುತ್ತೆ. ಕರೆಕ್ಟ್. ಆಗ ನಾನು ಅಲ್ಲಿ ಆನ್ಸರೇಬಲ್ ಕೊಡಬೇಕಾಗತ್ತೆ. ಅವರೊಂದು ಮಾತು ಹೇಳ್ತಾರೆ, ಕೈ ಎಣ್ಣೆ ಕಣ್ಣಿಗೆ ತಾಗ್ಬೋದು, ನೀನೂ ತಪ್ಪು ಮಾಡಿದರೆ ನಿನ್ನನ್ನು ಕ್ಷಮಿಸಲ್ಲ ನಾವು, ಸ್ವಲ್ಪ ಲೇಟ್ ಆದರೂ ನೀನು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಹೆದರಿಕೆ, ಆ ಭಕ್ತಿ, ಆ ನಂಬಿಕೆ ನನ್ನಲ್ಲಿದೆ ಅಂತ ಹೇಳ್ತಾರೆ. ಅದು ವಿಚಾರ, ತಾನು ನಂಬ್ಕೊಂಡು ಬಂದಂತಹ ನಂಬಿಕೆಯಲ್ಲಿ ಇರುವಂತಹ ವಿಚಾರ. ಆ ವಿಚಾರಕ್ಕಾಗಿ 6 ದಶಕಗಳ ಕಾಲ ತನ್ನನ್ನು ಆ ಆಚಾರದಲ್ಲಿ ಮುಡುಪಾಗಿಟ್ಕೊಂಡು ಬದುಕಿದಂತಹ ಜೀವನ. ಒಂದು ಸಾಮಾಜಿಕ ಕಳಕಳಿಯಿಂದ ಸಮಾಜಕ್ಕಾಗಿ ಬದುಕಿದಂತಹ ಜೀವನ. ಅದಕ್ಕೆ ಅವರನ್ನು ನಾವೆಲ್ಲ ಪೂಜ್ಯರು, ಕಾವಂದರು, ದಣಿಗಳು, ನಡೆದಾಡುವ ಮಂಜುನಾಥ ಅಂತ ಕರೆದ್ರೆ. ಇನ್ನೊಂದು ಕಡೆ ಅಪಪ್ರಚಾರ ಅಂತ ಕೂಡಿ ಅಲ್ಲಿ ಶ್ರೀಗಳು ಹೇಳ್ತಾರೆ. ವಾವ್, ಕೋಡಿಮಠದ ಶ್ರೀ, ವಾಟ್ ಎ ಸೆಂಟೆನ್ಸ್. ತಾಳೆಗರಿಯಲ್ಲಿ ಬರೆದಿಟ್ಟಿದ್ದು ನಾನು ಇವತ್ತು ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಪುರಾತನ ಗ್ರಂಥಗಳು, ಪುರಾತನ ಆಚಾರ ವಿಚಾರಗಳು, ನಮ್ಮ ಹಿಂದೂ ಧರ್ಮ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಆವತ್ತಿನ ಕಾಲಕ್ಕೆ ಧರ್ಮಸ್ಥಳದ ಆಗು ಹೋಗುಗಳನ್ನು ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ ಅಂತ ಇವತ್ತು ಕೋಡಿಹಳ್ಳಿ ಶ್ರೀಗಳು ಓದ್ತಾರೆ. ಸನಾತನ ಧರ್ಮದ ಪವರ್. ಅಪಪ್ರಚಾರ ಮೆರೆಯುತ್ತೆ ಸ್ವಲ್ಪ ದಿನ. ಅಪಪ್ರಚಾರ ಯಾವ ರೀತಿ ಎಂಡ್ ಆಗುತ್ತೆ. ಶ್ರೀಗಳು ಹೇಳ್ತಾರೆ ಮೊನ್ನೆ, ಇನ್ನು 2 ದಿನ ಅಂತ. 2 days, ವೇಟ್ ಫಾರ್ 2 days. 2 ದಿನದ ಕೊನೆಯ ಹಂತದಲ್ಲಿ ನಾವಿದ್ದೀವಿ.